ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಡಿಸಿಎಂ ಡಿಕೆಶಿ ವಿರುದ್ಧ 2,000 ಕೋಟಿ ಅವ್ಯವಹಾರದ ಆರೋಪ. ಆರ್ಆರ್ ನಗರ ಶಾಸಕ ಮುನಿರತ್ನರಿಂದ ಲೋಕಾಯುಕ್ತಕ್ಕೆ ದೂರು. ಸಿಬಿಐ ಇಡಿಗೂ ಕಂಪ್ಲೇಂಟ್. ಬಿಜೆಪಿ ಜೆಡಿಎಸ್ನವರಿಗೆ ಮಾನಮರ್ಯಾದೆ ಇಲ್ಲ. ಮೂಡಾ ವಿಚಾರದಲ್ಲಿ ಆರೋಪ ಮಾಡಿದ್ದಕ್ಕೆ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ. ಲೋಕಾಯುಕ್ತಕ್ಕಿಂತ ಬಲವಾದ ಸಂಸ್ಥೆ ಯಾವುದಿದೆ ಅಂತ ಪ್ರಶ್ನೆ. ದೇವರ ಕೈಯಲ್ಲೂ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲಾಗಲ್ಲ. ಡಿಸಿಎಂ ಡಿಕೆಶಿ ಅಸಹಾಯಕತೆ. ಡಿಕೆ ಶಿವಕುಮಾರ್ ಹೇಳಿಕೆಗೆ ತೀವ್ರ ಟೀಕೆ. ಇದು ವೈಫಲ್ಯ ಒಪ್ಪಿಕೊಂಡ ಶಾಕಿಂಗ್ ಸತ್ಯ ಎಂದ ಉದ್ಯಮಿ ಮೋಹನ್ ದಾಸ್ ಪೈ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ 33ಕ್ಕೆ ಇಳಿಸಿ. ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಆಗ್ರಹ. ಸಿಬಿಎಸ್ಇನಲ್ಲಿ ಒಂದು ರೀತಿ, ಸ್ಟೇಟ್ ಸಿಲೆಬಸ್ನಲ್ಲಿ ತೇರ್ಗಡೆ ಅಂಕ ಮತ್ತೊಂದು ರೀತಿ ಇರೋದರ ಬಗ್ಗೆ ಉಲ್ಲೇಖ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.